ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮಾರ್ನಿಂಗ್ ಟಿಫನ್ಗೆ ನಾನು ದೋಸೆ ಹಾಗೆ ಚಟ್ನಿ ಮಾಡ್ತಾ ಇರೋದು. ನೈಟೇ ನಾನು ಇದನ್ನು ಗ್ರೈಂಡರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಮಾರ್ನಿಂಗ್ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು, ತುಂಬ ಸಾಫ್ಟಾಗಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಎಲ್ಲ. ನಾನು ನಾರ್ಮಲ್ ಆಗಿ ದೋಸೆ ಮಾಡೋದಕ್ಕೆ ಅಕ್ಕಿ, ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಮೆಂತ್ಯನ ನೆನೆ ಹಾಕೋದು. ಸಬ್ಬಕ್ಕಿ ರೇರಾಗಿ ಆ್ಯಡ್ ಮಾಡ್ತೀನಿ, ತುಂಬ ಸಾಫ್ಟಾಗಿ ಬರುತ್ತೆ ಅದು ಕೂಡ. ಮತ್ತು ಅವಲಕ್ಕಿ ಲಾಸ್ಟಲ್ಲಿ ಇನ್ನೇನು ಮಿಕ್ಸಿಗೆ ಹಾಕ್ತೀನಿ ಅನ್ಬೇಕಾದ್ರೆ ನೆನೆ ಹಾಕಿಬಿಟ್ಟು ಹಾಫ್ ಆನ್ ಅವರ್ ಮುಂಚೆ ಅದ್ರ ಜೊತೆ ಆ್ಯಡ್ ಮಾಡ್ತೀನಿ. ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಬರುತ್ತೆ ಗೊತ್ತಾ, ಎಷ್ಟು ಕ್ರಿಸ್ಪಿಯಾಗೂ ಕೂಡ ಬರುತ್ತೆ. ನನಗೆ ತುಂಬ ಇಷ್ಟ ಈ ಥರ ದೋಸೆ ಕ್ರಿಸ್ಪಿಯಾಗಿ ಮಾಡ್ಕೊಂಡು ತಿನ್ನೋದಕ್ಕೆ. ಈ ಥರ ದೋಸೆ ಬ್ಯಾಟರ್ನ ನಾನು ತವಾ ಮೇಲೆ ಹಾಕಿದ ಮೇಲೆ ಈ ಥರ ಪ್ಲೇಟ್ನ ಕ್ಲೋಸ್ ಮಾಡ್ತೀನಿ. ಈ ಥರ ಕ್ಲೋಸ್ ಮಾಡೋದ್ರಿಂದ ಚೆನ್ನಾಗಿ ಬೆಂದ್ಕೊಂಡು ಮಕ್ಳಿಗೆ ತಿನ್ಸೋದಕ್ಕಾಗಿರ್ಬೋದು, ನಮಗಾಗಿರ್ಬೋದು ಚೆನ್ನಾಗಿರುತ್ತೆ ಅಂತ. ದೋಸೆಗೆ ತುಂಬ ಆಯಿಲೆಲ್ಲ ಅಪ್ಲೈ ಮಾಡೋದಕ್ಕೆ ಹೋಗಲ್ಲ. ಲೈಟಾಗಿ ಆಯಿಲ್ನ ನಾನು ಮೇಲ್ಗಡೆ ಮಾತ್ರ ಅಪ್ಲೈ ಮಾಡೋದು. ಜಾಸ್ತಿ ಹೊತ್ತು ಬೇಯಿಸೋದಿಲ್ಲ. ಟರ್ನ್ ಮಾಡಿದ ಮೇಲೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಕೂಡ ಎದ್ದೊಳುತ್ತೆ ಗೊತ್ತಾ, ಯಾವುದೇ ಕಡೆ ಅಂಟ್ಕೊಂಡಿದೆ ಅನ್ನೋ ಫೀಲಿಂಗ್ ಕೂಡ ಬರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ದೋಸೆ ಕೂಡ ಒಂದು ಕಡೆ ಮಾಡ್ಕೋತಿದ್ದೆ ಮತ್ತು ಇನ್ನೊಂದು ಕಡೆ ಚಟ್ನಿಗೆ ಕೂಡ ಆಗಾಗ ಗ್ಯಾಪಲ್ಲಿ ಚಟ್ನಿಗೆ ಕೂಡ ಪ್ರಿಪೇರ್ ಮಾಡ್ಕೋತಿದ್ದೆ. ಹಾಗಾಗಿ ದೋಸೆ ಚಟ್ನಿ ಎರಡು ಕೂಡ ಪ್ರಿಪೇರ್ ಆಗೋಗುತ್ತೆ ನನಗೆ ಬೇಗನೆ. ನಂದು ಸ್ಟೀಲ್ ಹಾಟ್ ಬಾಕ್ಸು ಚೆನ್ನಾಗಿ ಎಷ್ಟೊತ್ತಾದರೂ ಹಾಟಾಗಿ ಇರುತ್ತೆ ದೋಸೆಗಳು. ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟು ಫುಲ್ ಮಾರ್ನಿಂಗ್ ಎಲ್ಲ ಕಂಪ್ಲೀಟಾಗಿ ತಿನ್ನೋ ಅಷ್ಟು ನಾನು ಇದರಲ್ಲೇ ಹಾಕಿ ಇಟ್ಬಿಡ್ತೀನಿ. ಎಲ್ಲರೂ ಕೂಡ ನಮ್ಮ ಮನೇಲಿ 7 ಮೆಂಬರ್ಸ್ ಇರೋದ್ರಿಂದ ಎಲ್ರಿಗೂ ಹಾಕಬೇಕಲ್ವ. ಹಾಗಾಗಿ ನಾನು ಹಾಟ್ ಬಾಕ್ಸ್ನ ತೆಗೆದುಬಿಟ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಹಾಕ್ಬಿಟ್ಟು ಚಟ್ನಿ ಎಲ್ಲ ಹಾಕಿ ಒಂದೇ ಸರಿ ಅವ್ರಿಗೆ ಕೊಟ್ಬಿಟ್ರೆ ಆಮೇಲೆ ನಾನು ನಿಧಾನಕ್ಕೆ ತಿನ್ನೋದು. ಹಾಕಬೇಕಾದ್ರೇ ಸ್ವಲ್ಪ ಚಟ್ನಿ ಚೆಲ್ಬಿಟ್ಟೆ ನೋಡ್ಕೊಂಡು ಹಾಕು ಅಂತ ಹೇಳ್ತಿದ್ರು. ಯಾಕಂದರೆ ವಿಡಿಯೋ ಮಾಡಿಕೊಂಡು ನಾನು ಚಟ್ನಿ ಹಾಕಬೇಕಾದ್ರೆ ಸ್ವಲ್ಪ ಚೆಲ್ಲೋಯ್ತು. ಎಲ್ರಿಗೂ ಟಿಫನ್ ಹಾಕ್ಕೊಟ್ಟು ನಮ್ಮ ದಕ್ಷಿಗೂ ರೆಡಿ ಮಾಡಿ ಅವನಿಗೆ ಸ್ವಲ್ಪ ದೋಸೆ ಹಾಕ್ಕೊಟ್ರೆ ಅವನು ಒಂದರಲ್ಲಿ ಅರ್ಧನೇ ತಿನ್ನೋದು. ಮಾರ್ನಿಂಗ್ ಟೈಮ್ ಅದೇನಾಗುತ್ತೋ ಏನೋ ಅವನಿಗೆ ಟಿಫನ್ ಮೇಲೆ ಇಷ್ಟನೇ ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪನೇ ತಿಂದ. ಸ್ಕೂಲ್ಗೆ ಬಿಟ್ಟು ಬರೋಷ್ಟರಲ್ಲಿ ಚಿಕ್ಕದಾಗಿ ಹನಿ ಕೂಡ ಸ್ಟಾರ್ಟ್ ಆಗಿತ್ತು. ನಮ್ಮಜ್ಜಿ ನೆನ್ನೆ ಒಗ್ದಿರೋಂತಹ ಬಟ್ಟೆಗಳೆಲ್ಲ ಹಾಗೇ ಇದೆ, ಮತ್ತು ವೆದರ್ಗೆ ತಣ್ಣಗಾಗುತ್ತೆ ಅಂತ ಅಜ್ಜಿ ಕೂಡ ಬಟ್ಟೆನ ಕ್ಲೀನಾಗೆ ಮಡಚಿಡ್ತಿದ್ದಾರೆ. ನಮ್ಮ ಖುಷಿ ನೋಡ್ತಿದ್ದಾನೆ. ಅಜ್ಜಿ ಮಡಚಿಟ್ಟಿದ್ದ ಬಟ್ಟೆ ಎಲ್ಲ ಹೋಗ್ಬಿಟ್ಟು ಕೀಳ್ಬೇಕು ಅವನಿಗೆ ಒಂಥರ ಖುಷಿ ಸಿಗುತ್ತೆ. ಯಾವ ಕಡೆ ಬೇಕೋ ಆ ಕಡೆ ಎಸ್ದು ಬಿಡೋದು ಹಿಂಗೆಲ್ಲ ಮಾಡ್ತಿರ್ತಾನೆ. ನಾನೇನಾದರೂ ಮೊಬೈಲ್ ತೊಗೊಂಡಿದ್ದೀನಿ ಅಂದರೆ ಅವನು ಬೇಕು ಅಂತ ಹಠ ಮಾಡ್ತಾನೆ. ಮಗು ಗೊತ್ತಾಗೋದಿಲ್ವ, ಹಾಗಾಗಿ ತುಂಬ ಹಠ ಮಾಡ್ತಿದ್ದ. ಹಾಗಾಗಿ ಪೌಚ್ನ ತೊಳೆದು ಕೊಟ್ಟಿದ್ದೀನಿ, ಬಾಯಲ್ಲಿ ಇಟ್ಕೊತಿದ್ದಾನೆ. ಬೇಡ ಅಂತ ಇಸ್ಕೊಂಡ್ರೆ ಜೋರಾಗಿ ಹಠ ಮಾಡ್ತಿದ್ದಾನೆ ಯಾಕೋ ಇವತ್ತು. ಹಾಗಾಗಿ ಸರಿ ಅಂತೇಳ್ಬಿಟ್ಟು ನಾನು ನೋಡಿಕೊಂಡೇ ಕೂತಿದ್ದೆ. ಮತ್ತು ಅದು ಕಡ್ಕೊಂಡು ಬಾಯಲ್ಲಿ ಹೋಗುತ್ತೆ ಅಂತ ನಾನು ಕೇರ್ಫುಲ್ಲಾಗಿ ನೋಡಿಕೊಂಡೇ ಕೂತಿದ್ದೆ. ನೆಕ್ಸ್ಟು ಡೈವರ್ಟ್ ಮಾಡಿ ಇಸ್ಕೊಂಡೆ. ಈಗಲೇ ಅಂತಲ್ಲ, ಯಾವಾಗಲೂ ಅಷ್ಟೇ ಮೊಬೈಲ್ ಪೌಚು ಇಸ್ಕೋತಾ ಇರ್ತಾನೆ. ಹೇಗೆ ಮಾಡ್ತಾರೆ ಗೊತ್ತಾ ನಮ್ಮ ಮಕ್ಕಳು ಪೌಚ್ನ. ಖುಷಿ ನಂದು ಕೊಡು ಖುಷಿ. ನೋಡಿ ಪೌಚು ಮೊಬೈಲ್ ತೊಗೊಂಡು ನೋಡ್ತಿರ್ಬೇಕಾರೆ ಹಠ ಮಾಡ್ತಾನೆ ಎಂದು ಪೌಚ್ ಕೊಟ್ಟರೆ ಇಬ್ಬರು ಸೇರಿಬಿಟ್ಟು ನೋಡಿ ಬಾಯಲ್ಲಿ ಇಟ್ಕೊಳ್ಳೋದು. ಬರಲಿ ನೋಡಿದ್ರಲ್ವ, ಒಂದು ಪಾರ್ಟ್ ಫುಲ್ಲು ಇಬ್ಬರು ಅಣ್ಣ ತಮ್ಮ ಸೇರಿ ಕಿತ್ತು ಹಾಕ್ಬಿಟ್ಟಿದ್ದಾರೆ. ಅಪ್ಪ ಮಳೆ ಬರ್ತಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಅವನು ಕೇಳಿಸ್ಕೊಂಡು ವೆದರೆಲ್ಲ ತಂಪಾಗಿದೆ, ತಣ್ಣಗೆ ಗಾಳಿ ಬರ್ತಿದೆಯಲ್ವ, ಚಿಕ್ಕದಾಗಿ ಹನಿ ಬೀಳುತ್ತಲ್ವ, ಹಾಗಾಗಿ ನೋಡೋದಕ್ಕೆ ಬಂದಿದ್ದಾನೆ. ಉದಾಸ್ಲ ಹತ್ರ ಬಂದು ಕುತ್ಕೊಂಡು ನೋಡ್ತಾ ಇದ್ದಾನೆ. ನಮ್ಮಪ್ಪ ಸರಿ ಉದಾಸ್ಲು ಇವತ್ತಾದರೂ ದಾಟು, ಹೋಗು ಹೋಗು ಅಂತ ಅಪ್ಪ ಹೇಳ್ತಿದ್ದಾರೆ ಅವನಿಗೆ. ಅವನು ನಾರ್ಮಲಾಗಿ ಎಲ್ಲ ಮಕ್ಳ ಥರ ಕೈ ಕಾಲು ಯೂಸ್ ಮಾಡ್ಕೊಂಡು ಕ್ರಾಲ್ ಮಾಡೋದಿಲ್ಲ. ಈಗ ಕೂತಿದ್ದೀನಲ್ಲ ಪೊಸಿಷನ್ನು, ಅದೇ ಥರನೇ ಹೆಗರ್ಕೊಂಡು ಬರ್ತಾನೆ. ಹಾಗಾಗಿ ಅವನಿಗೆ ಅದು ಉದಾಸ್ಲು ದೊಡ್ಡದಾಗಿದೆಯಲ್ವ, ಹಾಗಾಗಿ ಅದನ್ನು ದಾಟೋದಕ್ಕೆ ಗೊತ್ತಾಗ್ತಾ ಇಲ್ಲ. ಇಫ್ ಇನ್ ಕೇಸ್ ಎಲ್ಲರ ಥರ ಅವನು ಕೈ ಕಾಲು ಇಟ್ಕೊಂಡು ಬಂದಿದ್ದಿದ್ರೆ ಅವನಿಗೂ ಹಿಂಗೆ ದಾಟಬೇಕು ಅಂತ ಒಂದು ಐಡಿಯಾ ಇರೋದು. ಹಿಂಗೆ ಅವನಿಗೆ ಜಿಗಿದು ಅಭ್ಯಾಸ ಅಲ್ವ, ಹಾಗಾಗಿ ಇದು ಸ್ವಲ್ಪ ಎತ್ತರವಾಗಿದೆಯಲ್ವ ಹೇಗೆ ಅಂತ ನೋಡಿ ನೋಡಿ ಕೊನೆಗೆ ಅವನಿಗೂ ಬೇಜಾರಾಗಿ ರಿಟರ್ನ್ ಆಗ್ತಾನೆ. ಅಲ್ಲಿವರೆಗೂ ಹೋಗ್ತಾನೆ, ರಿಟರ್ನ್ ಆಗ್ತಾನೆ. ಅದು ಯಾವಾಗ ಉದಾಸ್ಲು ದಾಟ್ತಾನೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ, ಬೇಬಿ ಟು ಬೇಬಿ ವೇರಿಯೇಷನ್ ಇರುತ್ತೆ. ಸೊ ಹಾಗಾಗಿ ನಾವು ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಮಕ್ಕಳು ನಾರ್ಮಲಾಗಿ ಗ್ರೋತ್ ಆಗ್ತಿದ್ದಾರೆ ಅಂದರೆ ಕಾಮನ್ನೇ, ಇನ್ನೂ ಟೈಮ್ ಇದೆ ಅಂತೇಳ್ಬಿಟ್ಟು ನಾವು ಕೂಡ ನಾರ್ಮಲಾಗೆ ಟ್ರೀಟ್ ಮಾಡ್ತೀವಿ. ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಅಷ್ಟೇ, ಎಷ್ಟು ಬೇಗ 1 o'clock ಆಗುತ್ತೆ ಗೊತ್ತಾ. ನನ್ನ ಮಗ ನೋಡಿ ಸ್ಕೂಲ್ಗೆ ಹೋಗಿದ್ದು ಆಯಿತು, ಆಲ್ರೆಡಿ ಅಪ್ಪ ಕರ್ಕೊಂಡು ಕೂಡ ಬಂದರು. ಫುಲ್ ತಂಪಾಗಿ ಗಾಳಿ ಬರ್ತಾಯಿದೆ, ಚಿಕ್ಕ ಚಿಕ್ಕದ ಹನಿ ಬರ್ತಾಯಿದೆ. ಹಾಗಾಗಿ
ಆ ಡೋರ್ನ ಕ್ಲೋಸ್ ಮಾಡಿಬಿಟ್ಟು ಮಲ್ಕೊಳ್ಳೋ ಸ್ವಲ್ಪ ಹೊತ್ತು ಅಂತ ಹೇಳಿದ್ರೆ ಹೋಮ್ವರ್ಕ್ ಬರಿತೀನಿ ಅಮ್ಮ ಅಂತ ಹೇಳ್ತಿದ್ದ. ಸರಿ ಅಂತ ಹೇಳ್ಬಿಟ್ಟು ಮತ್ತು ಇವನು ಹೋಗ್ಬಿಟ್ಟು ನನ್ನ ಮಗ ಎಲ್ಲ ಚಿಕ್ಕವನು ಒಂದು ಬುಕ್ಸ್ ಎಲ್ಲ ಎಳ್ದಾಡ್ತಾನೆ ಅಂತ ಹೇಳ್ಬಿಟ್ಟು ಅಜ್ಜಿ ಜೋಲಿಲಿ ಹಾಕಿ ತೂಗ್ತಾ ಇದ್ದಾರೆ. ಪಾಪ ಹಾಡೆಲ್ಲ ಹೇಳಿ ತೂಗ್ತಾರೆ ಗೊತ್ತಾ. ನೆಕ್ಸ್ಟು ಒಂದು ಡ್ರಮ್ ಬೇಕಿತ್ತು ಅವನಿಗೆ, ನಮ್ಮ ದಕ್ಷುಗೆ. ಅವನು ಇಷ್ಟಪಡ್ತಾನೆ ಡ್ರಮ್ಸ್ ಡೋಲ್ಸ್ ಎಲ್ಲ, ಹಾಗಾಗಿ ಅವನು ಒಂದು ಆರ್ಡರ್ ಮಾಡಮ್ಮ ಅಂತ ಹೇಳಿದ್ದ. ನಾನು 234 ರುಪೀಸ್ದು ಒಂದು ಡೋಲ್ ಆರ್ಡರ್ ಮಾಡಿದ್ದೆ. ಪಾರ್ಸೆಲ್ ರಿಸೀವ್ ಆಯಿತು. ಫಸ್ಟ್ ಟೈಮ್ ಅಜ್ಜಿ ನಾನೇ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಸರಿ ಅಂತ ಅಜ್ಜಿ ಕೊಟ್ಬಿಟ್ಟು ನಾನು ಪ್ರತಿ ಸಾರಿ ಆರ್ಡರ್ಸ್ ಏನಾದ್ರು ಬಂದಾಗ ಈ ಥರದ್ರಲ್ಲಿ ಆಟ ಆಡ್ಕೊಂಡಿರ್ತೀನಿ. ಮತ್ತು ಅಜ್ಜಿ ನೋಡೋಣ ಇರು ಎಷ್ಟು ಸೌಂಡ್ ಬರುತ್ತೆ ಅಂತ ಅಜ್ಜಿ ಸ್ಮೈಲ್ ಮಾಡಿಕೊಂಡು ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಅಜ್ಜಿ ಮತ್ತು ನನ್ನ ಮಗನಿಗೆ ಇದಂದರೆ ಇಷ್ಟ. ನೆಕ್ಸ್ಟು ಅವನು ಮಲಗಿದ್ದ, ಎದ್ದೋಳು ಅಂತ ಎಷ್ಟೊತ್ತಿಂದ ಎಪ್ಸಿದ್ರು ಕೂಡ ಎದ್ದೋಳ್ತಾನೆ ಇರಲಿಲ್ಲ. ನೀನು ಆರ್ಡರ್ ಮಾಡಿರೋ ಡೋಲ್ ಬಂದಿದೆ ಕಂದ ಅಂತ ಹೇಳಿದ ತಕ್ಷಣವೇ ಎದ್ದಿದ್ದಾನೆ. ನೆಕ್ಸ್ಟು ಅವನು ಒಳಗಡೆ ಡ್ರಮ್ಮಲ್ಲಿ ಎಂಜಾಯ್ ಮಾಡ್ತಿದ್ರೆ, ಇವನು ಅವ್ರ ಅಪ್ಪ ಬರೋ ಟೈಮ್ ಆಯಿತು ಅಂತ ಅವನು ನೋಡ್ತಾ ಇದ್ದಾನೆ ಉದಾಸ್ಲ ಹತ್ರನೇ ಕೂತ್ಕೊಂಡು, ಬರ್ತಿದ್ದಾರೋ ಇಲ್ವೋ ಅಂತ. ನಾನ್ನ ಅಂತ ಅಲ್ಲೇ ಫ್ರಂಟ್ ಡೋರ್ ಹತ್ರನೇ ಕೂತಿದ್ದಾನೆ ಎಷ್ಟೊತ್ತು. ಅವರಪ್ಪ ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಪಾಪ ಅವನು ಅಪ್ಸೆಟ್ಟಾಗಿ ಹೋಗು ನೋಡು ಅಂತೆಲ್ಲ ನಮ್ಮನೇಲಿ ಎನ್ಕರೇಜ್ ಮಾಡ್ತಿದ್ರು. ಅವನಿಗೆ ಕೂಡ ಚಿಕ್ಕ ಮಕ್ಕಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆಂದ ಇರುತ್ತೆ ಮನೇಲಿ, ಎಷ್ಟು ಹ್ಯಾಪಿನೆಸ್ ಇರುತ್ತೆ ಅಂತ ಹೇಳಿದ್ರೆ ಒಂದು ಚಿಕ್ಕ ಮಗು ಇರೋರಿಗೆ ಗೊತ್ತಿರುತ್ತೆ. ಅವ್ರು ಮಾಡೋ ಪ್ರತಿಯೊಂದು ಕೀಟ್ಲೇನು ಎಷ್ಟು ಖುಷಿ ಕೊಡುತ್ತೆ. ಹಾಗಾಗಿ ಹೀಗೆ ಎಂಜಾಯ್ ಮಾಡ್ತಾ ಇರ್ತೀವಿ. ಜೊತೇಲಿ ಮನೆ ಪಕ್ಕದಲ್ಲಿ ಏನು ಫಂಕ್ಷನು ಅಥವಾ ಏನು ಸೆಲೆಬ್ರೇಷನು ಗೊತ್ತಾಗಲಿಲ್ಲ, ತುಂಬ ಪಟಾಕಿಗಳನ್ನ ಹೊಡಿತಾ ಇದ್ರು. ನಮ್ಮ ದಕ್ಷುಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಅಮ್ಮ ಬಾಮ್ಮ ತೋರಿಸು, ತೊಗೊಳಮ್ಮ ವಿಡಿಯೋ ತೊಗೊಳಮ್ಮ ಅಂತ ಅವನೇನೆ ನನಗೆ ಎನ್ಕರೇಜ್ ಮಾಡ್ತಾನೆ ಇತ್ತೀಚೆ. ಹಂಗಾಗಿ ನಾನು ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಇಷ್ಟ ಈ ಥರ ಪಟಾಕಿ ಎಲ್ಲ ಹೊಡಿಯೋದು. ನಂದು 2 ಪ್ರೆಗ್ನೆನ್ಸಿ ಕೂಡ ಈ ಥರ ದೀಪಾವಳಿ ಟೈಮಲ್ಲೇ ಬಂದಿತ್ತು. ನನಗೆ ಪಟಾಕಿ ಅಂದರೆ ತುಂಬ ಭಯ, ಹಾಗಾಗಿ ನಾನು ಫುಲ್ ಬೆಡ್ರೂಮ್ ಒಳಗಡೆ ಹೋಗಿ ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡು ಕಳೆದಿರೋ ದಿನಗಳೆಲ್ಲ ಉಂಟು. ಅದೆಲ್ಲ ನೆನಪಾಯಿತು. ನೆಕ್ಸ್ಟು ನನ್ನ ಮಕ್ಕಳಿಗೆ ನಾರ್ಮಲ್ ಸೋನಾ ಮಸೂರಿ ಅಕ್ಕಿಲಿಟ್ಟರೆ ಅದು ಹಗ್ಲಗಳಿರುತ್ತೆ ಅಂತ ನನ್ನ ಚಿಕ್ಕ ಮಗ ತಿನ್ನೋದಿಲ್ಲ, ಹಾಗಾಗಿ ಅವನಿಗೆ ಸಪ್ರೇಟಾಗಿ ನಾನು ಸೊಸೈಟಿ ಅಕ್ಕಿಲೇ ರೈಸ್ನ ಫುಲ್ ಮೆತ್ತಗೆ ಮಾಡಿ ಕೊಡ್ತೀನಿ. ಅಮ್ಮ ಈ ಚಳಿಗೆ ಮೆಣಸು ಬೆಳ್ಳುಳ್ಳಿ ಖಾರ ಮಾಡಿದರು. ನನ್ನ ಮಗನಿಗೆ ರೈಸ್ ಸ್ವಲ್ಪ ಆದರೆ ಸಾಕು, ಇನ್ನು ಮಿಕ್ಕಿದ್ದು ವೇಸ್ಟ್ ಮಾಡೋದು ಯಾಕೆ ಅಂತ ನಾನು ಅದೇ ರೈಸ್ನೇ ಮೆಣಸು ಬೆಳ್ಳುಳ್ಳಿ ಖಾರ ಹಾಕ್ಕೊಂಡು ತಿಂದೆ. ಮತ್ತು ಅವ್ರ ಸ್ಕೂಲಲ್ಲಿ ಇವತ್ತು ಕಲರ್ ಆ್ಯಕ್ಟಿವಿಟಿ ಮಾಡಿಸಿದ್ರಂತೆ, ಹಾಗಾಗಿ ಅವನು ಶೇರ್ ಮಾಡಿದರು ಅವ್ರ ಮ್ಯಾಮು, ತೋರ್ಸಮ್ಮ ಅಂತ. ತುಂಬ ಟೈಮ್ ಅದನ್ನೇ ನೋಡಿಕೊಂಡು, ನೋಡಮ್ಮ ನಮ್ಮ ಮ್ಯಾಮ್ ಈ ಥರ ನನಗೆ ಕಲರ್ ಆ್ಯಕ್ಟಿವಿಟಿ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತಮ್ಮ, ಬಟರ್ಫ್ಲೈ ಎಲ್ಲ ಮಾಡಿಸಿದ್ರು ಅಂತ. ಅವನು ಡೈಲಿ ಸ್ಕೂಲಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ರಿಕಾಲ್ ಮಾಡ್ತಿರ್ತಾನೆ. ತುಂಬ ಖುಷಿಯಾಗುತ್ತೆ. ಇನ್ನೂ 1 ಇಯರ್ ಲೇಟಾಗಿ ಸೇರಿಸ್ಬೇಕು ಅನ್ಕೋತಾ ಇದ್ವಿ. ಅವನು ಈ ಥರ ಎಲ್ಲ ಇಂಟ್ರೆಸ್ಟ್ ತೋರಿಸೋದು ನೋಡಿ ಎಜುಕೇಷನ್ ಮೇಲೆ ತುಂಬ ಹ್ಯಾಪಿ ಫೀಲ್ ಆಗುತ್ತೆ ನಮಗಂತೂ. ಹಾಗಾಗಿ ಅವನು ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ. ಈ ಥರ ಕಲರಿಂಗ್ ಮಾಡೋದು ಎಲ್ಲ, ಮತ್ತು ಇದು ಹೇಳ್ಕೊಡ್ತಾರೆ ನಮಗೆ, ವಾರ್ಮ್ ಅಪ್ ಎಕ್ಸಸೈಸಸ್ ಎಲ್ಲ ಮಾಡಿಸ್ತಾರೆ ಅಮ್ಮ ಅಂತ. ಪ್ರತಿಯೊಂದು ಕೂಡ ಕೆಲವೊಂದು ಟೆಕ್ಸ್ಟ್ ಬುಕ್ಸ್ ಓಪನ್ ಮಾಡಿದ್ರೆ, ರೀಸೆಂಟಾಗಿ ಟೆಕ್ಸ್ಟ್ ಬುಕ್ ಒಂದು ಓಪನ್ ಮಾಡಿ ನೈಟ್ ಟೈಮಲ್ಲಿ ಹ್ಯಾಪಿ ಫ್ಯಾಮಿಲಿ, ಫಾದರ್, ಮದರ್, ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್ ಅಂತೆಲ್ಲ ಹೇಳ್ತಿದ್ದಾನೆ. ನನಗೆ ಶಾಕು, ಅವ್ರು ಹೇಳ್ಕೊಟ್ಟಿರೋದು ಇಷ್ಟು ಚೆನ್ನಾಗಿ ಗ್ರಾಸ್ಪ್ ಮಾಡ್ಕೋತಾ ಇದ್ದಾನೆ ಅಂತ ತುಂಬ ಖುಷಿ ಆಯಿತು. ಮಕ್ಕಳಲ್ಲಿ ಟ್ಯಾಲೆಂಟ್ ಇರುತ್ತೆ, ನಾವು ಅದನ್ನು ಪೇಷನ್ಸಿಂದ ಅವ್ರಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಚಾನ್ಸ್ ಕೊಡಬೇಕಷ್ಟೇ. ಸರಿ, ಅದು ನೋಡಿ ಕಂಪ್ಲೀಟ್ ಮಾಡಾದ್ಮೇಲೆ ಕ್ಲೋಸ್ ಮಾಡು, ನಂದು ಪಾತ್ರೆ ವಾಶ್ ಮಾಡೋದಿದೆ ಹೋಗ್ತೀನಿ ಅಂತ ಅವನಿಗೆ ಹೇಳಿ ಹೊರಟೆ. ಅವನು ಬೆಡ್ರೂಮ್ಗೆ ಅವ್ರ ಅಪ್ಪನ ಜೊತೆ ಹೋಗಿದ್ದಾನೆ. ಖುಷಿ ಕೂಡ ಅವ್ರ ಜೊತೆನೇ ಇದ್ದ. ಅವನಿಗೆ ಸ್ವಲ್ಪ ನಿದ್ದೆ ಬರೋ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವನು ಮೊಬೈಲ್ನ ಕ್ಲೋಸ್ ಮಾಡಿ ಅವನ ಮೇಲೆ ಮಲಗಿಸ್ಕೊಂಡಿದ್ದಾನೆ. ಎಷ್ಟು ಖುಷಿ ಆಯಿತು ಗೊತ್ತಾ ನೋಡೋದಕ್ಕೆ. ಅವನು ಕೂಡ ಚಿಕ್ಕವನು, ಅವನು ಕೂಡ ಮಲಗಿಸ್ತಿದ್ದಾನೆ ತಮ್ಮನ್ನ ಅಂತ. ತುಂಬ ಹ್ಯಾಪಿ ಫೀಲ್ ಆಯಿತು. ಇಬ್ಬರನ್ನ ಮಲಗಿಸಿ ನಾನು ನಮ್ಮ ದಕ್ಷುದು ಓಲ್ಡ್ ಫೋಟೋಸ್ನ ನೋಡಿ ಖುಷಿ ಪಡ್ತಿದ್ದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಆಲ್.